ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ಪುನರಾವರ್ತನೆಯ 1 ಅಂಕದ ಪ್ರಶ್ನೆಗಳನ್ನು ಫಸ್ಟ್ನೇ ಪಾರ್ಟ್ನಲ್ಲಿ ನೋಡಿದ್ದೀವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥ ಭಾಗ 2 ನೋಡೋಣ. ಕೆಲವು ಕ್ವಶನ್ಗಳನ್ನು ತಗೊಂಡಿದ್ದೀನಿ. ಇದರಲ್ಲಿ 41ರಲ್ಲಿ 4, 2, 6, -8 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಆಲ್ರೆಡಿ ನೀವೆಲ್ಲ ಕ್ವಶನ್ಗಳನ್ನು ಹಿಂದಿನ ಇದರಲ್ಲಿ ಕೆಲವು ರಿಪೀಟ್ ಆಗಿದ್ದಾವೆ, ಆದ್ರೂ ಕೂಡ ಕೆಲವನ್ನು ನೋಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದರೆ ರಿವಿಷನ್ ಆದಷ್ಟು ಕೂಡ ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೆಲವು ರಿಪೀಟ್ ಆದ್ರೂ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂದ ತಕ್ಷಣ x2 + x1/2 y2 + y1/2 implies p of x, y is equal to x1 ಅಂತಂದು ಹೇಳಿದರೆ 6 + 4 6 + 4/2 ಹಾಗೆಯೇ -8 + 2/2 implies 10/2 -6/2 implies 2 1 2 3 ಸಾರಿ 2 1 2 5 2 1 2 3 ಅಲ್ಲಿಗೆ 5, -3 ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ, ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ತಗೊಂಡ್ರೆ x 2x + 3x² + 1 ಇದೆ. ಸಮೀಕರಣದ ಆದರ್ಶ ರೂಪ ಅಂದ ತಕ್ಷಣ ax² + bx + c = 0 ಈ ರೂಪದಲ್ಲಿದ್ದರೆ ಮಾತ್ರ ಆದರ್ಶ ರೂಪದ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಏನು ಮಾಡೋಣ, ಗುಣಿಸ್ಬಿಡೋಣ. x × 2x ಅಂದರೆ 2x² + 3 × x 3x = x² + 1. ಇದನ್ನು ಈ ಕಡೆ ತೊಗೊಂಬರೋಣ. 2x² - x² + 3x - 1 = 0. ಅದನ್ನು ಸುಲಭೀಕರಿಸಿದರೆ 2x² ನಲ್ಲಿ x² ಹೋಗ್ಬಿಟ್ರೆ x² + 3x - 1 = 0. ಇದು ಈ ರೂಪಕ್ಕೆ ಬರ್ತಕ್ಕಂಥದ್ದು. ಅಲ್ಲಿಗೆ x² + 3x - 1 ಅಂತಕ್ಕಂಥ ವರ್ಗ ಸಮೀಕರಣದ ಆದರ್ಶ ರೂಪ ಅದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವ ವಿಧದ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ವಿಧದ ರೇಖೆಗಳು ಅಂದ ತಕ್ಷಣವೇ ನಾನೆಲ್ಲ ಹಿಂದೆಲ್ಲ ತೊಗೊಂಡಿದ್ದೀನಿ, ಆದ್ರೂ ಕೂಡ a1/a2 ≠ b1/b2 ಆಗಿದ್ದರೆ ಛೇದಿಸುವ ರೇಖೆಗಳಾಗಿರ್ತವೆ. ನೆಕ್ಸ್ಟು a1/a2 = b1/b2 = c1/c2 ಆಗಿದ್ದರೆ ಆಯ್ಕೆಗೊಳ್ತಕ್ಕಂಥ ರೇಖೆಗಳಾಗ್ತವೆ. ಹಾಗೆಯೇ a1/a2 = b1/b2 ≠ c1/c2 ಆಗಿದ್ದರೆ ಸಮಾಂತರ ರೇಖೆಗಳಾಗ್ತಕ್ಕಂಥದ್ದು. ಇಲ್ಲಿ ನಮಗೆ ನೋಡ್ತಾ ಹೋಗೋಣ. a1 = 2, b1 = -3, c1 = 4. ಹಾಗೆಯೇ a1 = 6 ಸಾರಿ a2 = 6, b2 = -9, c2 = 12 ಇದೆ. ಅದರ ಅನುಪಾತಗಳನ್ನು ನೋಡ್ಕೊಳ್ಳೋಣ. a1/a2 2/6 = 1/3. ಹಾಗೆಯೇ b1/b2 -3/9 ಅಂದರೆ 1/3 ಆಗ್ತಕ್ಕಂಥದ್ದು. ಹಾಗೆಯೇ c1/c2 ತಗೊಂಡ್ರೆ 6/12 ಆಗ್ತಕ್ಕಂಥದ್ದು. ಸಾರಿ 4/12 ಆಗಿರ್ತಕ್ಕಂಥದ್ದು. ಅದು ಕೂಡ 1/3 ಆಗುತ್ತೆ. ಅಲ್ಲಿಗೆ 3 ರೇಷಿಯೋಗಳು ನಮಗೆ ಯಾವುದಕ್ಕೆ ಬರ್ತಕ್ಕಂಥದ್ದು, ಆಯ್ಕೆಗೊಳ್ತಕ್ಕಂಥ ರೇಖೆಗಳಿಗೆ ಸಮವಾಗಿರ್ತಕ್ಕಂಥದ್ದು. ಹಾಗಾಗಿಬಿಟ್ಟು ಇಲ್ಲಿ ಯಾವ ವಿಧದ ರೇಖೆಗಳು ಅಂದ ತಕ್ಷಣ ನಮಗೆ ಬರ್ತಕ್ಕಂಥ ರೇಖೆಗಳೇನಾಗಿರ್ತಕ್ಕಂಥದ್ದು, ಆಯ್ಕೆಗೊಳ್ಳುವ ರೇಖೆಗಳು. ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n - 1 ಆದರೆ a3 ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಆಲ್ರೆಡಿ ಇದೆಲ್ಲ ಕ್ವಶನ್ಗಳೆಲ್ಲ ನಮ್ಮದ್ರಲ್ಲಿ ರಿಪೀಟ್ ಆಗಿದೆ, ಆದ್ರೂ ಕೂಡ ತಗೊಳ್ತೀನಿ. a3 = 2 × 3 - 1 implies a3 = 6 - 1 = 5 ಆಗ್ತಕ್ಕಂಥದ್ದು. ಶಂಕುವಿನ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ ತಕ್ಷಣ ಪೈ ಆರ್ ಎಲ್ ಅಂತಕ್ಕಂಥದ್ದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ಮತ್ತು ತೊಗೊಂಡಿದ್ದೀವಿ, ಎಷ್ಟು ಪರಿಹಾರಗಳು ಬರ್ತವೆ ಅಂತ ಕೇಳಿದ್ದಾನೆ. ಡೈರೆಕ್ಟಾಗಿ ತೊಗೊಳ್ತೀನಿ ನಾನು. A1/A2 = 2/4 ಅಂದರೆ 1/2 ಆಗುತ್ತೆ. ಹಾಗೆಯೇ B1/B2 ಆದರೆ 3/6 = 1/2 ಆಗುತ್ತೆ. ಹಾಗೆಯೇ C1/C2 ಆದರೆ 1/2 ಆಗುತ್ತೆ. ಅಲ್ಲಿಗೆ ನಮಗೆ ಬರ್ತಕ್ಕಂಥ ರೇಷಿಯೋ ಯಾವ್ದು ಬರುತ್ತೆ? A1/A2 = B1/B2 = C1/C2 ಇದ್ದರೆ ಅನಂತವಾಗಿರ್ತಕ್ಕಂಥ ಪರಿಹಾರಗಳು ಸಿಗ್ತವೆ. ನೆಕ್ಸ್ಟ್, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ತಗೊಂಡಿದ್ದೇನೆ. ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ ತಕ್ಷಣ πL × R1 + R2 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 44, ಘನಫಲ 440 ಸೆಂಟಿಮೀಟರ್ ಆಗಿದ್ದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ. ಯಾವಾಗಲೂ ಕೂಡ ಗೊತ್ತಿರಬೇಕು, ಘನಫಲ = ಪಾದದ ವಿಸ್ತೀರ್ಣ × ಎತ್ತರ. ಇದಿಷ್ಟು ಸೇರಿಬಿಟ್ಟು ನಮಗೆ ಘನಫಲ ಆಗುತ್ತೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು V = πr² × h ಬಿಡಿಸಿ ಬರ್ಕೊಡ್ತೀನಿ, ಯಾಕೆಂದರೆ ನನಗೆ ಎತ್ತರ ಕಂಡುಹಿಡಿಯೋದಕ್ಕೆ ಬೇಕು. ಘನಫಲ ತಗೊಂಡ್ರೆ 440 ಆಯಿತು. ಪಾದದ ವಿಸ್ತೀರ್ಣ, ವೃತ್ತ ಆಕಾರದ ಪಾದದ ವಿಸ್ತೀರ್ಣ ಇರೋದರಿಂದ πr² ಇದೆ. 44 × h, h = 440/44, 44 1 44 ಅಲ್ಲಿಗೆ h = 10 ಸೆಂಟಿಮೀಟರ್ ಆಗ್ತಕ್ಕಂಥದ್ದು ಎತ್ತರದ ಬೆಲೆ. ನೆಕ್ಸ್ಟ್ ಮಂತ್ 5 ಪೆನ್ಸಿಲ್ ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ ರೂ. 50. ಈ ಹೇಳಿಕೆ ಸೂಚಿಸುವ 2 ಚರಾಕ್ಷರಗಳನ್ನು ಹೊಂದಿದ ರೇಖಾತ್ಮಕ ಸಮೀಕರಣ ಬರೆಯಿರಿ ಅಂತ ಕೇಳಿದರೆ, 5 ಪೆನ್ಸಿಲನ್ನು ನಾವು ಎಕ್ಸ್ ಅಂತ ಇಟ್ಕೋಬೋದು. ಹಾಗೆಯೇ ಪೆನ್ನನ್ನು ವೈ ಅಂತ ತಗೋಬೋದು. ಅಲ್ಲಿಗೆ ಎಕ್ಸ್ ಪ್ಲಸ್ ವೈ = ಎಷ್ಟು? ನಮ್ಮದು 50. ಎಷ್ಟು ಪೆನ್ಸಿಲ್ ಇರೋದು? 5 ಪೆನ್ಸಿಲ್ಲು. ಎಷ್ಟು ಪೆನ್ನುಗಳಿದ್ದಾವೆ? 7 ಪೆನ್ನುಗಳು = 50 ಆಗ್ತಕ್ಕಂಥದ್ದು. ಇದು ಸಮೀಕರಣ ಇರ್ತಕ್ಕಂಥದ್ದು. ನೆಕ್ಸ್ಟು, ತ್ರಿಭುಜ ABC ಯ ನಿರ್ದೇಶಾಂಕಗಳು x1 y1 x2 y2 x3 y3 ಆದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾವು ತಗೊಳ್ಳೋದಾದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ ಏನಿಲ್ಲ, ನೇರವಾಗಿ x1 y1 ಕೊಟ್ಟಿರೋದ್ರಿಂದ ನಾವು ಸೂತ್ರವನ್ನು ತಗೊಂಡ್ರೆ ಸೂತ್ರ ಏನು ಸಿಗುತ್ತೆ ನಮಗೆ? ತ್ರಿಭುಜ ABCಯ ವಿಸ್ತೀರ್ಣ = ಅರ್ಧ × x1 y2 - y3 + x2 y3 - y1 + x3 × y1 - y2. ಇದನ್ನಾದರೂ ತಗೋಬೋದು. ಇಲ್ಲ ಇನ್ನೊಂದು ರೀತಿಯಲ್ಲಿ ತಗೊಳ್ಳೋದಾದರೆ ಅರ್ಧ x1 x2 x3 x1 y1 y2 y3 y1 y1 ಇದನ್ನು ಕೂಡ ನಾವು ತಗೋಬೋದು. ಎರಡರಲ್ಲಿ ಯಾವ್ದು ತಗೊಂಡ್ರೂ ಕೂಡ ಸರಿನೇ. ನೆಕ್ಸ್ಟ್ ಬಂತು ವೈ ಅಕ್ಷದ ಮೇಲಿರ್ತಕ್ಕಂಥ ಬಿಂದುಗಳು ಅಂದ ತಕ್ಷಣ ನಮಗೆ ಯಾವ್ದು ಬರುತ್ತೆ? 0 ಮತ್ತು ವೈ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಹಾಗೆಯೇ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 1225 ಆದಾಗ n ಬೆಲೆಯನ್ನು ಕೇಳಿದ್ದಾನೆ. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದು ನಮಗೆ n² ನೇರವಾಗಿ ತಗೋಬೋದು. n² = 1225 ಇದೆ. n = √1225 ಅಂತಂದು ಹೇಳಿದರೆ n ಏನು ಬರುತ್ತೆ? ನಮಗೆ 35 ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಅಂತ ಹೇಳಿದ್ದಾನೆ. ಚಿತ್ರವನ್ನು ನಾನು ತಗೊಳ್ತೀನಿ. ಚಿತ್ರದಲ್ಲಿ
ಈ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರ ಇದೆ. ಇದು ನಮಗೆ ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದು ಎ ಬಿ ಸಿ ಓ ಡಿ. ಇದರಲ್ಲಿ ಆ್ಯಂಗಲ್ ಎ ಒ ಡಿಯನ್ನು ಸಮಾಂತರ ಶ್ರೇಣಿಯಲ್ಲಿರುವಂತೆ 3 ಭಾಗಗಳಾಗಿಸಿದೆ. ಅತಿ ಚಿಕ್ಕ ಕೋನ ಇರತಕ್ಕಂಥದ್ದು ಆ್ಯಂಗಲ್ ಎ ಒ ಬಿ 20 ಡಿಗ್ರಿ ಆಗಿದ್ದರೆ ಉಳಿದಿರ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದ ತಕ್ಷಣ ನಮಗೆ ಸಮಾಂತರ ಶ್ರೇಣಿ ಅಂದ ತಕ್ಷಣ ಎ ಪ್ಲಸ್ ಡಿ ಎ ಪ್ಲಸ್ 2D ಬರ್ತಕ್ಕಂಥದ್ದು. ಇಲ್ಲಿ ಎ ಒ ಬಿ ಬಿ ಒ ಸಿ ಹಾಗೆಯೇ ಸಿ ಒ ಡಿ ಮೂರನ್ನು ತಗೊಂಡ್ಬಿಟ್ರೆ ನಮಗೆ ಲಿನಿಯರ್ ಆಫ್ ಪೇರ್ಸ್ ಅಂದರೆ ಸರಳ ಯುಗ್ಮದ ಪ್ರಕಾರ 180 ಡಿಗ್ರಿ ಬರುತ್ತೆ. ಅದರ ಪ್ರಕಾರನೇ ತಗೊಳ್ತಾ ಹೋಗೋಣ. ಆ್ಯಂಗಲ್ ಎ ಒ ಬಿ ಪ್ಲಸ್ ಆ್ಯಂಗಲ್ ಬಿ ಒ ಸಿ ಪ್ಲಸ್ ಆ್ಯಂಗಲ್ ಸಿ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾವುದ್ರದ್ದು ಇದು ಸರಳ ಯುಗ್ಮದ ಪ್ರಕಾರ ತಗೊಳ್ಳೋದಾದರೆ ಅದರಲ್ಲಿ ಎ ಒ ಬಿ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2D ಇಸ್ ಈಕ್ವಲ್ ಟು 180 ಡಿಗ್ರಿ. ಅದರಲ್ಲಿ ಸಣ್ಣದಾಗಿರ್ತಕ್ಕಂಥ ಬೆಲೆಯನ್ನು ನಾವು ತಗೊಳ್ಳೋದಾದರೆ ಎ ಪ್ಲಸ್ ಎ ಅಂತಂದೇಳಿದರೆ 3A ಆಗುತ್ತೆ. ಹಾಗೆಯೇ 2D 3D ಆಗುತ್ತೆ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಅಲ್ಲಿಗೆ 3 ಸಣ್ಣದಾಗಿರ್ತಕ್ಕಂಥದ್ದು ಅಂದರೆ 20 ಡಿಗ್ರಿ ಪ್ಲಸ್ 2D ಇಸ್ ಈಕ್ವಲ್ ಟು 180 ಡಿಗ್ರಿ. ಅಲ್ಲಿಗೆ 2D ಇಸ್ ಈಕ್ವಲ್ ಟು 180 ಡಿಗ್ರಿ. ಈ ಕಡೆ ಬಂತು ಅಂದರೆ 3 6 60 ಡಿಗ್ರಿ ಆಗುತ್ತೆ. 2D ಇಸ್ ಈಕ್ವಲ್ ಟು 120 ಡಿಗ್ರಿ. ಡಿ ಇಸ್ ಈಕ್ವಲ್ ಟು 120/2 ಅಂತಂದು ಹೇಳಿದರೆ ಅದೆಷ್ಟು ಬರುತ್ತೆ ನಮಗೆ 60. ಅಲ್ಲಿಗೆ 60 ಡಿಗ್ರಿ ಇಸ್ ಈಕ್ವಲ್ ಟು 120 ಡಿಗ್ರಿ ಆಯಿತು. 180 ಡಿಗ್ರಿ ಮೈನಸ್ 2D ಬರ್ತಕ್ಕಂಥದ್ದು ಅಂದರೆ 2D ಪ್ಲಸ್ 3D ಆಗುತ್ತೆ. ಇದು 3D ಅಲ್ಲಿ 3D ಆದರೆ ಇದು 3 1 3 4 ಅಲ್ಲಿಗೆ ಬರ್ತಕ್ಕಂಥ ಕೋನದ ಅಳತೆ ಎಷ್ಟು ಡಿಗ್ರಿ ಬರುತ್ತೆ ನಮಗೆ 40 ಡಿಗ್ರಿ ಅಳತೆ ಬರ್ತಕ್ಕಂಥದ್ದು. ಅಂದರೆ ಅಲ್ಲಿಗೆ ಎ ಕೋನ 20 ಡಿಗ್ರಿ ಇದೆ. ಎರಡನೇ ತಗೊಂಡ್ರೆ 20 ಪ್ಲಸ್ 40. ಮೂರನೇ ತಗೊಂಡ್ರೆ 20 ಪ್ಲಸ್ 2 ಇಂಟು 40 ಅಲ್ಲಿಗೆ 20 ಡಿಗ್ರಿ 60 ಡಿಗ್ರಿ. ಹಾಗೆಯೇ 80 ಪ್ಲಸ್ 20 ಅಂದರೆ 100 ಡಿಗ್ರಿ ಆಯಿತು. ಅಲ್ಲಿಗೆ 60 ಪ್ಲಸ್ 20 ಕಳೆದ್ರೆ 40, 160 ಕಳೆದ್ರೆ 40 ಡಿಗ್ರಿ. ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಸಿ ಡಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ 40 ಡಿಗ್ರಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಇಲ್ಲಿ ಎ ಬಿ ಬೈ ಎ ಡಿ ಎ ಸಿ ಬೈ ಎ ಡಿ ಬಿ ಸಿ ಬೈ ಡಿ ಇ ಅಂತ ಕೊಟ್ಟಿದ್ದಾನೆ. ಇದು ಕೊಟ್ಟಿರ್ತಕ್ಕಂಥ ರೇಷಿಯೋದ ಮೇಲೆ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ಬಂತು ನಾನು ಚಿತ್ರವನ್ನು ತಗೊಳ್ತೀನಿ. ಚಿತ್ರವನ್ನು ತಗೊಂಡ್ರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದನ್ನು ಇಟ್ಕೊಳ್ಳೋದಾದರೆ ಯಾವುದಿದೆ ನಮ್ಮದು ತ್ರಿಭುಜ ಎ ಬಿ ಸಿ ಅಂದರೆ ಎ ಬಿ ಸಿ ಡಿ ಇ ಡಿ ಇ ಪ್ಯಾರಲಲ್ ಟು ಬಿ ಸಿ ಆದರೆ ಎ ಬಿ ಬೈ ಎ ಡಿ ಹಾಗೆಯೇ ಎ ಸಿ ಬೈ ಎ ಇ ಹಾಗೆಯೇ ಬಿ ಸಿ ಬೈ ಡಿ ಇ ಆಗ್ತಕ್ಕಂಥದ್ದು. ಅಂದರೆ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಪ್ರಮೇಯವನ್ನು ತೇಲ್ಸನ ವಿಲೋಮದಲ್ಲಿ ನಾವು ತಗೋಬೋದು. ಅದನ್ನೇ ಉಪಪ್ರಮೇಯದ ಪ್ರಕಾರನೂ ಕೂಡ ತಗೊಳಕ್ಕೆ ಬರುತ್ತೆ. ಅದನ್ನೇ ಬರೆದ್ಬಿಡ್ತೀನಿ ನಾನು. ಇಲ್ಲಿ ಒಂದು ತ್ರಿಭುಜದಲ್ಲಿ ಉಪಪ್ರಮೇಯ ಇದು. ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ
ಸಮಾಂತರ ರೇಖೆಯನ್ನು ಎಳೆದಾಗ ಇನ್ನೆರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗವಾಗುತ್ತವೆ ಅಥವಾ ವಿಭಾಗಿಸುತ್ತವೆ. ಇದು ನಮ್ಮದು ಬರ್ತಕ್ಕಂಥ. ನೆಕ್ಸ್ಟ್ ಬಂತು 2 tan ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಇದೆ. ಇದನ್ನು ತಗೊಳ್ಳೋಣ. 2 tan ಸ್ಕ್ವೇರ್ 45 ಡಿಗ್ರಿ, ಕಾಸ್ ಸ್ಕ್ವೇರ್ 30 ಡಿಗ್ರಿ, ಸೈನ್ ಸ್ಕ್ವೇರ್ 60 ಡಿಗ್ರಿ ಆದರೆ ಬೆಲೆ ಏನು ಅಂತ ಕೇಳಿದ್ದಾನೆ. 2 ಇಂಟು ಟ್ಯಾನ್ ಬೆಲೆ ಅಂದರೆ 1 ಇದೆ, 1 ಸ್ಕ್ವೇರ್. ಕಾಸ್ 30 ಡಿಗ್ರಿ √3/2 ಇದೆ, √3/2 ಹೋಲ್ ಸ್ಕ್ವೇರ್. ಸೈನ್ ಸ್ಕ್ವೇರ್ 60 ಡಿಗ್ರಿ ಇದೆ, ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂದ ತಕ್ಷಣವೇ ನಮಗೆ ಬರ್ತಕ್ಕಂಥದ್ದು √3 ಬರುತ್ತೆ, √3/2 ಹೋಲ್ ಸ್ಕ್ವೇರ್. ಅಲ್ಲಿಗೆ ಕಾಸ್ ಸ್ಕ್ವೇರ್ √3/2 ಹಾಗೆಯೇ √3/2 ಹೋಲ್ ಸ್ಕ್ವೇರ್. ಅಲ್ಲಿಗೆ ಬರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ ಅಲ್ಲಿ ನಮಗೆ 2 ಇಂಟು 1 ಅಂತಂದೇಳಿದರೆ 3/4 ಈಸ್ ಈಕ್ವಲ್ ಟು ಇದು ಕೂಡ 3/4 ಆಗುತ್ತೆ. ಅಲ್ಲಿಗೆ 3/4 ತಗೊಂಡ್ರೆ ಈ ಕಡೆ ಬಲಭಾಗದಲ್ಲಿದೆ, ಇದು ಎಡಭಾಗದಲ್ಲಿದೆ, ಕ್ಯಾನ್ಸಲ್ ಮಾಡ್ಬೋದು. ಈಸ್ ಈಕ್ವಲ್ ಟು ಉಳಿತಕ್ಕಂಥದ್ದು 2 ಉಳಿಯುತ್ತೆ ನಮಗೆ. ನೆಕ್ಸ್ಟು ಸೈನ್ ಥೀಟಾ ಈಸ್ ಈಕ್ವಲ್ ಟು 7/25. ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾಕ್ಕೆ ಈ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಬೆಲೆಯನ್ನು ಹಾಕ್ತಕ್ಕಂಥದ್ದು. ಹಾಕಿದಾಗ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ, ಸೈನ್ ಥೀಟಾ ಅಂತಂದೇಳಿದರೆ 7/25 ಇದೆ, 7/25 ಹೋಲ್ ಸ್ಕ್ವೇರ್. ಕಾಸ್ ಥೀಟಾಗೆ 24/25 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಇಂಟು 7 ಅಂದರೆ 49, 25 ಇಂಟು 25 625, 24 ಇಂಟು 24 ಅಂದರೆ 576/625. ಎರಡನ್ನೂ ಲಾಸು ತಗೊಂಡ್ರೆ 625 ಆಯಿತು. ಹಾಗೆಯೇ ಇದು 49 ಪ್ಲಸ್ 576 ಆದರೆ ಎರಡನ್ನೂ ಕೂಡಿದರೆ 625 ಈಸ್ ಈಕ್ವಲ್ ಟು 1 ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಸೈನ್ ಕಾಸ್ 60 ಡಿಗ್ರಿ, ಕಾಸ್ 30 ಡಿಗ್ರಿ ಮೈನಸ್ 60, ಸೈನ್ 30 ಡಿಗ್ರಿಯ ಬೆಲೆ ಏನು ಅಂತ ಕೇಳಿದರೆ ಕಾಸ್ 60 1/2 ಆಗ್ತಕ್ಕಂಥದ್ದು. ಹಾಗೆಯೇ ಇಂಟು ಕಾಸ್ 30 √3/2 ಮೈನಸ್ 6, ಸೈನ್ 60 ಡಿಗ್ರಿ √3/2 ಇಂಟು ಸೈನ್ 30 1/2 ಆಯಿತು. ಅಲ್ಲಿಗೆ ಏನು ಬರ್ತಕ್ಕಂಥದ್ದು √3 ಇಂಟು √3 ಅಂತಂದು ಹೇಳಿದರೆ √3 ಇಂಟು 1 ಅಂದರೆ √3 ಆಗುತ್ತೆ, 2 ಇಂಟು 2 4 ಆಗುತ್ತೆ, √3 ಇಂಟು 1 √3, 2 ಇಂಟು 2 4 ಕ್ಯಾನ್ಸಲ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಬಂತು 21 ಮಿಲಿಮೀಟರ್ ತ್ರಿಜ್ಯವಿರುವ ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವುದರದ್ದು, ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದು ಹೇಳಿದರೆ ನಮಗೆ ವಿಸ್ತೀರ್ಣದ ಸೂತ್ರ ಇರ್ತಕ್ಕಂಥದ್ದು πr². ಅಲ್ಲಿಗೆ ತ್ರಿಜ್ಯ ಇರ್ತಕ್ಕಂಥದ್ದು r ಇರ್ತಕ್ಕಂಥದ್ದು 21 ಇದೆ. ಆ ಸೂತ್ರಕ್ಕೆ ಹಾಕೋಣ. 3 ಇಂಟು 22/7, 21 ಇಂಟು 21 ಇಂಟು 21 7 3. ಅಲ್ಲಿಗೆ ಕ್ಯಾನ್ಸಲ್ ಆಯಿತು. ಇನ್ನು ಉಳಿತಕ್ಕಂಥದ್ದು 22 ಈಸ್ ಈಕ್ವಲ್ ಟು 22 ಇಂಟು 3 ಅಂದರೆ 66 ಆಗುತ್ತೆ. 441 ಇಂಟು 3 ಅವಷ್ಟನ್ನು ಗುಣಿಸಿದರೆ ನಮಗೆ ಬರ್ತಕ್ಕಂಥದ್ದು 4158 ಮಿಲಿಮೀಟರ್ ಸ್ಕ್ವಯರ್ ಇದು ಬರ್ತಕ್ಕಂಥದ್ದು. ನೆಕ್ಸ್ಟು ಎ ಬೆಲೆ ಕೊಟ್ಟಿದ್ದಾನೆ, ಡಿ ಬೆಲೆ ಕೊಟ್ಟಿದ್ದಾನೆ, 4 ಪದಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾನೆ. 4 ಪದಗಳು ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಯಾವುದು, ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಅಲ್ಲಿ ಎ ಬೆಲೆ 10, 10 ಪ್ಲಸ್ 10, ಹಾಗೆಯೇ 10 ಪ್ಲಸ್
20 ಹಾಗೆಯೇ 10 ಪ್ಲಸ್ 30, ಯಾಕೆಂದರೆ ನಾನು ನೇರವಾಗಿ ತಗೊಂಡಿದ್ದೀನಿ. 10, 20, 30, 40 ಇದು ನಮ್ಮ ಬೆಲೆಗಳಾಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು x² + 7x + 2 ವರ್ಗ ಸಮೀಕರಣದ ಮೂಲಗಳು ಅಂತ ಕೇಳ್ತಾನೆ. ಇಲ್ಲಿ x² + 7x + 2 = 0 ಅಂದರೆ ಇದರ ಅಪವರ್ತನ ಕ್ರಮದಿಂದ ತಗೋಬೇಕಾಗುತ್ತೆ. 12 1 12 ಆಗುತ್ತೆ. ಇದರ ಅಪವರ್ತನಗಳು ತಗೊಂಡ್ರೆ 4 × 3 ಆಗುತ್ತೆ. x² 4x + 3x + 12 = 0. x + 4 + 3 × x + 4 = 0. x + 4 × x + 3 = 0. x = -4, x = -3 ಅಂದರೆ ಮೂಲಗಳು ಯಾವುದಾಗುತ್ತೆ ನಮಗೆ x -4 ಮತ್ತು -3. ನೆಕ್ಸ್ಟ್ sin 90 ಡಿಗ್ರಿ + tan 45 ಡಿಗ್ರಿಯ ಬೆಲೆ ಏನಂತ ಕೇಳಿದ್ದಾನೆ. sin 90 ಡಿಗ್ರಿಯ ಬೆಲೆ 0, tan 45 ಡಿಗ್ರಿಯ ಬೆಲೆ 1 = 1 ಬರ್ತಕ್ಕಂಥದ್ದು. ಇದಿಷ್ಟು ಕೂಡ ಸೆಕೆಂಡ್ ಪಾರ್ಟ್ನಲ್ಲಿ ತಗೊಂಡಿದ್ದೀನಿ. ಏನಾದರೂ ಕೂಡ ತಪ್ಪಾಗಿದ್ದರೆ ಅಥವಾ ಏನಾದರೂ ಕಾಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆಯೇ ಮುಂದಿನ ಭಾಗದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.